अरे मैं हूँ पतलू। जियो सिनेमा पर देखिए हमारे एपिसोड, वो भी फ्री में। ಥ್ಯಾಂಕ್ ಯು ವೆರಿ ಮಚ್. ಮೊದಲು ತುಂಬಾ ಹೊಟ್ಟೆ ಹಸು ಆಗ್ತಿದೆ ಕಣೋ, ಏನಾದ್ರೂ ತಿನ್ನಕ್ ವ್ಯವಸ್ಥೆ ಮಾಡಪ್ಪ. ಅಯ್ಯ ನೀನಲ್ಲಿ ನಿನ್ಗೆ ಯಾವಾಗಲೂ ಹೊಟ್ಟೆ ಹಸಿಯಲ್ಲ, ನಿಂದೇನು ಹೊಟ್ಟೆನೋ ಇಲ್ಲ ಕನ್ನಂಬಾಡಿ ಕಟ್ಟೆನೋ, ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತೀಯ. ವಾವ್ ಮೋಟು, ಕೋಳಿ ಹಿಡಿಯೋದಕ್ಕೆ ಏನಾದ್ರು ಒಂದು ಐಡಿಯಾ ಕೊಡೋ. ಮೊದ್ಲೇ ಹೇಳ್ದೆ ಖಾಲಿ ಹೊಟ್ಟೆಲ್ ತಲೆ ಓಡಲ್ಲ ಅಂತ, ನೀನೇ ಏನಾದ್ರೂ ಉಪಾಯ ಮಾಡ. ಯೋಚನೆ ಮಾಡೋದೇನೋ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ ಬಾರ. ಹಿಡ್ಕೊಳ್ಳಿ. ಅಯ್ಯೋ ಏನೋ ಮೋಟಲು, ಒಂದು ಕೋಳಿ ಹಿಡಿಯಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ. ಈಗ ನೋಡು ನಾನು ಹಿಂಗ್ ಹಿಡಿತೀನಿ ಅಂತ. ಮೋಟೋ ಹಿಡ್ಕೊಳ್ಳೋ ಅದನ್ನ, ಹಿಡ್ಕೊಳ್ಳೋ ಬೇಗ. ಸಿಗ್ತಾ ಇಲ್ಲ ಕಣೋ, ಬೊಗ್ಗಕ್ಕೆ ಆಗಲ್ಲ ನನ್ನ ಕೈ. ಅಯ್ಯೋ ಮೊದ್ಲು ಏನ ಈ ಕೋಳಿ ಜಾನು ಹೆಲ್ಪ್ ಮಾಡು ಅಂತ ಕೂಗ್ತಾ ಇದೆಯಲ್ಲೋ. ನನಗೂ ಹಾಗೆ ಕೇಳಿಸ್ತು ಕಣೋ, ಆದ್ರೆ ಇದು ಹೆಂಗ್ ಸಾಧ್ಯ, ನಂಬಕ್ಕೆ ಆಗ್ತಿಲ್ಲಪ್ಪ. ಈ ಕೋಳಿ ಸಖತ್ ಖರಾಬ್ ಆಗಿದೆ. ಮೊದ್ಲು ಓಡೋ ಓಡೋ ಬೇಗ. ಎಲ್ಲಿದ್ಯೋ ಮೋಟು, ನಾನಾಗ್ಲೇ ಓಡೋಗ್ತಾ ಇದ್ದೀನೋ, ನೀನು ಓಡೋಕ್ ತಪ್ಪಿಸ್ಕೋ, ಎಲ್ಲರೂ ಅದೇ ನಿನ್ನನ್ನು ತಂದೂರಿ ಮಾಡ್ಬಿಡುತ್ತೆ. ಅಯ್ಯೋ ಒಳ್ಳೆ ಕೋಳಿ ಸವಾಸ ಆಯ್ತಲ್ಲೋ. ಅಯ್ಯಯ್ಯೋ ಏನಪ್ಪ ಇದು, ನೀವಿಬ್ರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀರಾ? ಅಯ್ಯೋ ಒಂದ್ ಕೋಳಿ ಹಿಡ್ಕೊಳ್ಳೋಣ ಅಂತ ಹೋದಪ್ಪ, ಆದ್ರೆ ಅದ್ರ ಗಂಡ ಹುಂಜ ಬಂದ್ಬಿಡ್ತು, ಚೆನ್ನಾಗಿ ಕುಟಕ್ ಬಿಡ್ತು. ಅಯ್ಯೋ ಪೆದ್ಬಿಟ್ಟದೆ. ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಹೀಗೆಲ್ಲ ಕೇಳಲೇ ಇಲ್ಲ. ಕೋಳಿನ ಹಿಡಿಯೋದಲ್ಲ ಕಣ್ರೋ, ಅದನ್ನ ಸಾಕ್ಬೇಕು ತಾನೇ. ನೀವು ಕೋಳಿ ಸಾಕಣೆ ಮಾಡಿ ಕೋಟ್ಯಾಧಿಪತಿ ಆಗ್ಬಹುದು. ಅದೇಂಗೆ ಹೇಳು ಹೇಳು, ನನಗೆ ಕೋಟ್ಯಾಧಿಪತಿ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡಿ, ನೀವು 5 ಕೋಳಿ ಸಾಕಿ, ಅದು ಮೊಟ್ಟೆ ಕೊಡುತ್ತೆ, ಅದರಿಂದ ಮರಿ ಆಗುತ್ತೆ. 5ರಿಂದ 10 ಆಗುತ್ತೆ, ಆಮೇಲೆ 10ರಿಂದ 20 ಆಗುತ್ತೆ, ಆಮೇಲೆ 20ರಿಂದ 40 ಆಗುತ್ತೆ, 40ರಿಂದ 50 ಆಗುತ್ತೆ, ಆಮೇಲೆ ನೋಡ್ತಾ ನೋಡ್ತಾ ಇರ್ತಾ 1000 ಕೋಳಿ ಆಗೋಗ್ಬಿಡುತ್ತೆ. ಅಯ್ಯಯ್ಯೋ ಈ ಐಡಿಯಾ ಸಖತ್ತಾಗಿದೆ ಅಲ್ವಲ್ಲ ಪತ್ಲು? ಐಡಿಯಾ ಏನೋ ಬಹಳ ಚೆನ್ನಾಗಿದೆ ಕಣೋ, ಆದ್ರೆ ಈ ಬಚ್ಚಲ್ ಮುಗ್ದವ್ನ ಐಡಿಯಾ ನಂಬಕ್ಕಾಗಲ್ಲ, ಭಯ ಆಗುತ್ತೆ. ನೀನ್ ಯಾಕೋ ಸುಮ್ಮನೆ ಹೆದರ್ಕೋತೀಯಾ? ನಾನ್ ನಿನ್ ಜೊತೆ ಇರ್ತೀನಿ. ಗಸಗಸೆ ಅಣ್ಣ ಕೋಳಿ ತಗೊಳ್ಳೋಣ. ಸ್ವಲ್ಪನೂ ನಾಚಿಕೆ ಇಲ್ಲ. ನಮ್ಮನ್ನ ನೋಡ್ತಾನೆ ಇದ್ದಾರೆ. ಯಾವತ್ತು ಕೋಳಿನ ನೋಡೇ ಇಲ್ವೇನೋ? ಪತ್ಲು 1 ಗಂಟೆ ಆಯ್ತು, ಈ ಕೋಳಿಗಳು 1 ಮೊಟ್ಟೆನೂ ಇಡ್ಲೇ ಇಲ್ಲ. ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ, ಯಾಕೆ ಆತರ ಬೀಳ್ತೀಯಾ? ಆತರ ಕೆಟ್ಟ ಬುದ್ಧಿಗೇಡು ಅನ್ನಲ್ವಾ, ಹಂಗಾಗತ್ತಷ್ಟೇ. ಅವಸರದಿಂದ ಅಪಘಾತ ಗ್ಯಾರಂಟಿ. ಓ ನನ್ನ ಜೀವದ ಗೆಳೆಯರೇ, ಏನ್ ಮಾಡ್ತಾ ಇದ್ದೀರಪ್ಪ ನೀವು ನಿಂತ್ಕೊಂಡು? ಮುನ್ಸಮಣ್ಣ, ನಾವು ಕೋಳಿ ಅನ್ನೋದು ತಂದ್ಬಿಟ್ವಿ, ಆದ್ರೆ 1 ಕೋಳಿನೂ ಇಲ್ಲಿ ತನಕ 1 ಮೊಟ್ಟೆನೂ ಇಟ್ಟಿಲ್ಲ ಅಣ್ಣ. ಏನ್ ಮಾಡೋದು? ಅಯ್ಯೋ ನನ್ನ ಆಪ್ತ ಮಿತ್ರ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ? ನನ್ನ ಹತ್ರ ಒಂದು ಔಷಧಿ ಇದೆ, ಇದನ್ನ ನೀನು ಕಾಳುಗಳ ಜೊತೆ ಬೆರೆಸಿ ಅದಕ್ಕೆ ತಿನ್ಸು. ಅದು ಬೇಗ ಬೆಳೆಯುತ್ತೆ, ಶಕ್ತಿನೂ ಬರುತ್ತೆ, ಬೇಜಾನ್ ಮೊಟ್ಟೆನೂ ಇಡುತ್ತೆ. ಅದು ದೊಡ್ಡ ದೊಡ್ಡ ಮೊಟ್ಟೆಗಳು, ಗೊತ್ತಾ? ಹಂಗಂತೀರ ಅಣ್ಣ? ಈಗ ಔಷಧಿನ ಆದಷ್ಟು ಬೇಗ ಅದಕ್ಕೆ ಹಾಕ್ಬಿಡ್ತೀನಿ. ಅಯ್ಯೋ ಎಂತ ಕೆಲಸ ಮಾಡ್ತಿದ್ಯಾ ಮೋಟ್ರು? ಅದನ್ನ ದಿನ 1 ಸ್ಪೂನ್ ಹಾಕ್ಬೇಕಷ್ಟೇ. ನೀ ನೋಡಿದ್ರು ಎಲ್ಲ ಸುರಿದ್ ಬಿಟ್ಟಲ್ಲಪ್ಪ. ನಾನು ಆದಷ್ಟು ಬೇಗ ಶ್ರೀಮಂತ ಬೇಕು ಅಂತ ಆಸೆ ಐತಣ್ಣ. ಕೋಳಿಗಳು ಬೇಗ ಮೊಟ್ಟೆ ಇಟ್ರೆ ಸಾಕು. ಹಾಗೆ ಇದೇನಾಗ್ತಾ ಇದೆ? ಇದೇನ್ ಮ್ಯಾಜಿಕ್ಕಾ? ಚಿಕ್ಕಮ್ಮ! ಅಯ್ಯೋ ಈ ಡಾಕ್ಟ್ರು ಮುನ್ಸ್ವಾಮಿ ಇದಕ್ಕೇನ್ ತಿನ್ಸಕ್ ಕೊಟ್ನೋ? ಅಯ್ಯಪ್ಪ, ನನ್ನ 20 ವರ್ಷದ ಅನುಭವದಲ್ಲಿ ಇದೇ ಫಸ್ಟ್ ಟೈಮ್ ಇಂಥ ಕೋಳಿ ಶಾಟ್ ನೋಡಿದ್ದು. 2 ಬಿದ್ದೋಯ್ತು, 2 ಉಳಿದಿದೆ. ಇವ್ರ ಬಾಕಿನೂ ಚುಕ್ತ ಮಾಡಿ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಆಡೆ ಕಾಪಾಡು. Come on girls, let's go on a long drive. ಸುಮೀರಣ್ಣ, ಆ ಕೋಳಿಗಳು ಕಾರ್ ಓಡಿಸುತ್ತೆ ಅಂತ ದಯವಿಟ್ಟು ಹೇಳ್ಬೇಡ. ಇಲ್ಲ, ನಾನು ಹೇಳ್ತೀನಿ, ಬೇಕಾದ್ರೆ ನೀನ ಕಣ್ಣಾರೆ ನೋಡು. मैं हूँ मोटू। अरे मैं हूँ पतलू। जियो सिनेमा पर देखिए हमारे एपिसोड, वो भी फ्री में।